ಮಕ್ಕಳೇ, ರಾಮ ಲಕ್ಷ್ಮಣರು ವಿಶ್ವಾಮಿತ್ರರು ಹೇಳಿದಂತ ಸಮುದ್ರ ಮಥನದ ಕಥೆಯನ್ನ ಕೇಳಿ ಬಹಳಷ್ಟು ಹರ್ಷಗೊಂಡ್ರು. ಧರ್ಮಕ್ಕೆ ಜಯ ದೊರಕ್ತದ ಅಂತಕ್ಕಂಥದ್ದು ಅವ್ರಿಗೆ ಸ್ಪಷ್ಟ ಆಯ್ತು. ಅಷ್ಟರಲ್ಲಿ ವಿಶಾಲ ನಗರದ ರಾಜ ಸುಮತಿಗೆ ಇವರು ತಮ್ಮ ಪ್ರದೇಶಕ್ಕೆ ಬಂದಂತ ಸುದ್ದಿ ತಿಳಿದು ಅವನಲ್ಲಿ ಬಂದು ವಿಶ್ವಾಮಿತ್ರರಿಗೆ ನಮಸ್ಕರಿಸಿದ ಮತ್ತು ಆ ಮೂವರನ್ನ ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಅತಿಥಿ ಸತ್ಕಾರ ಮಾಡಿದ. ಆ ರಾತ್ರಿ ಅವರನ್ನ ತನ್ನ ಮನೆಯಲ್ಲೇ ಇರಿಸಿಕೊಂಡು ಮಾರನೇ ದಿನ ಬೆಳಿಗ್ಗೆ ಸಕಲ ಮರ್ಯಾದೆಯೊಂದಿಗೆ ಅವರನ್ನ ಮಿಥಿಲಾ ನಗರದ ಗಡಿವರೆಗೂ ಬಿಟ್ಟು ಬಂದ. ಮಿಥಿಲಾ ನಗರ ಸಮೀಪಿಸುತ್ತಿದ್ದಂತೆ ಆ ಮೂವರಿಗೂ ಒಂದು ಸುಂದರವಾದ ವನ ಕಾಣಿಸ್ತು. ಆದರೆ ಆ ವನದಲ್ಲಿ ಯಾರ ತಪಸ್ವಿಗಳು ಕಂಡು ಬರಲಿಲ್ಲ. ಆಗ ರಾಮನಿಗೆ ಆಶ್ಚರ್ಯ ಆಯ್ತು. ಅವನು ಋಷಿಗಳಲ್ಲಿ ಕೇಳ್ತಾನೆ, ಋಷಿಗಳೇ, ಇದು ಯಾರ ಆಶ್ರಮ? ಇಲ್ಲಿ ಯಾವ ತಪಸ್ವಿಗಳು ಕಂಡು ಬರ್ತಿಲ್ಲ, ಯಾಕೆ ಅಂತ. ಆಗ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ, ಇದು ಗೌತಮ ಮುನಿಯ ಆಶ್ರಮ. ಇಲ್ಲಿ ಹಿಂದೆ ಗೌತಮರೆಂಬ ದೊಡ್ಡ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ರು. ಅವರ ಹೆಂಡತಿನೇ ಅಹಲ್ಯೆ. ಅವಳು ಸಹ ಬಹಳ ಧರ್ಮದಿಂದ ಗಂಡನ ಸೇವೆ ಮಾಡ್ತಾ ಇದ್ಲು. ಪತಿರಿತ ಸ್ತ್ರೀಯಾಗಿದ್ಲು. ಅಹಲ್ಯೆ ತುಂಬಾ ಸುಂದರಳಾಗಿದ್ಲು. ಒಂದಿನ ಗೌತಮರು ನದಿ ತೀರಕ್ಕೆ ಸ್ನಾನಕ್ಕಾಗಿ ಹೋಗಿದ್ರು. ಆಗ ಇಂದ್ರ ಅಲ್ಲಿಗೆ ಬಂದ. ಅವನು ಅಹಲ್ಯೆಯ ರೂಪವನ್ನ ನೋಡಿ ಇಂದ್ರನ ಮನಸ್ಸು ಕೆಟ್ಟು ಹೋಯ್ತು. ಅಹಲ್ಯೆಗೂ ಸಹ ಕೊಂಚ ಸಮಯ ಮನ ವಿಚಲಿತಗೊಂಡಿತು. ಆ ಹೊತ್ತಿಗೆ ಗೌತಮರು ಮರಳಿ ಆಶ್ರಮಕ್ಕೆ ಹಿಂದಿರುಗಿದ್ರು. ಇಂದ್ರನ ಕೆಲಸದಿಂದ ಅವ್ರಿಗೆ ಬಹಳಷ್ಟು ಕೋಪ ಬಂತು. ನಿನಗೆ ಮೈಯೆಲ್ಲ ಕಣ್ಣಾಗ್ಲಿ ಅಂತ ಅವರು ಇಂದ್ರನಿಗೆ ಶಾಪ ಕೊಟ್ರು. ಪಾಪ ಕೆಲಸದಲ್ಲಿ ಅಹಲ್ಯ ಸಹ ಭಾಗಿಯಾಗಿದ್ದರಿಂದ ಅವರು ಅಹಲ್ಯೆಗೂ, ನೀನು ಆಹಾರ ನಿದ್ರೆಗಳಿಲ್ಲದೆ ಯಾರ ಕಣ್ಣಿಗೂ ಕಾಣದೆ ಈ ಆಶ್ರಮದಲ್ಲಿಯೇ ಇರು. ಮುಂದೆ ದಶರಥ ಮಹಾರಾಜನ ಮಗನಾದಂತ ರಾಮನು ಇಲ್ಲಿಗೆ ಬಂದಾಗ ನಿನಗೆ ಶಾಪ ವಿಮೋಚನೆ ಆಗ್ತದೆ ಅಂತ ಹೇಳಿದ್ರು. ಅವು ಋಷಿಗಳಲ್ಲಿ ಸಾಕಷ್ಟು ಬೇಡಿಕೊಂಡ್ರು ಸಹ ಋಷಿಯ ಶಾಪ ಅವಳಿಗೆ ತಡಿತು. ಅಹಲ್ಯೆ ಈಗ ಈ ಆಶ್ರಮದಲ್ಲಿಯೇ ಅದೃಶ್ಯವಾಗಿದ್ದಾಳೆ. ನಿನ್ನ ಬರವನ್ನೇ ಎದುರು ನೋಡ್ತಿದ್ದಾಳೆ. ನೀನು ಆಶ್ರಮವನ್ನ ಪ್ರವೇಶ ಮಾಡಿದ್ರೆ ಅವಳ ಶಾಪ ವಿಮೋಚನೆ ಆಗ್ತದ. ಅವಳಿಗೆ ನಿಜವಾದಂತಹ ದೇಹ ಲಭಿಸ್ತದ. ಆದ್ದರಿಂದ ಬೇಗ ಹೋಗೋಣ ಬಾ ಅಂತ ರಾಮ ಲಕ್ಷ್ಮಣರಿಗೆ ಅವಸರ ಪಡಿಸಿದ್ರು. ರಾಮ ಅಹಲ್ಯೆಯ ಕಥೆಯನ್ನ ಕೇಳಿ ತುಂಬಾ ದುಃಖಿತನಾದ. ಬೇಗ ಬೇಗ ಹೆಜ್ಜೆ ಹಾಕಿ ಗೌತಮ ಮುನಿಯವರ ಆಶ್ರಮವನ್ನ ರಾಮ ಪ್ರವೇಶ ಮಾಡಿದ. ರಾಮನು ಆಶ್ರಮವನ್ನ ಪ್ರವೇಶಿಸಿದ ಕೂಡಲೇ ಅದುವರೆಗೂ ಯಾರ ಕಣ್ಣಿಗೂ ಗೋಚರವಾಗದಂತ ಅಹಲ್ಯೆ ಎಲ್ಲರ ಕಣ್ಣಿಗೆ ಬಿದ್ಲು. ಅನೇಕ ವರ್ಷ ಅವಳು ಏಕಾಗ್ರತೆಯಿಂದ ತಪಸ್ಸನ್ನ ಮಾಡಿದ್ರಿಂದ ಅವಳ ತೇಜಸ್ಸು ಹೆಚ್ಚಿತ್ತು. ರಾಮ ಲಕ್ಷ್ಮಣರು ಆ ತೇಜೋಮೂರ್ತಿಯ ಪಾದ ಮುಟ್ಟಿ ನಮಸ್ಕರಿಸಿ ಅವಳಿಂದ ಆಶೀರ್ವಾದ ಪಡೆದ್ರು. ಆ ಹೊತ್ತಿಗೆ ಗೌತಮ ಮುನಿಗಳು ಸಹ ಅಹಲ್ಯೆಗೆ ಶಾಪ ವಿಮೋಚನೆಯಾದ ಸುದ್ದಿ ತಿಳಿದು ಅಲ್ಲಿಗೆ ಬಂದ್ರು. ಅಹಲ್ಯೆಯ ಶಾಪ ವಿಮೋಚನೆಯ ಸಂಗತಿ ಅವರು ತಿಳಿದು ಬಹಳಷ್ಟು ಸಂತೋಷ ಆಯಿತು. ಅಹಲ್ಯೆ ಗೌತಮರು ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರರನ್ನ ಸತ್ಕರಿಸಿದ್ರು. ಮೂವರು ಆತಿಥ್ಯ ಸ್ವೀಕರಿಸಿದ್ರು. ವಿಶ್ವಾಮಿತ್ರರು ರಾಮನನ್ನು ಕುರಿತು, ನೋಡಿದೆಯಾ ರಾಮ, ಅಹಲ್ಯೆಯ ಶಾಪ ಕಳೆಯಿತು. ಅವಳು ತನ್ನ ತಪ್ಪನ್ನು ಅರಿತುಕೊಂಡು ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಲು, ಪ್ರಾಯಶ್ಚಿತ ಮಾಡಿಕೊಂಡ್ಲು. ಇದೇ ಅವಳ ಪಾಪ ವಿಮೋಚನೆಗೆ ಕಾರಣ. ಹೀಗೆ ಪಶ್ಚಾತ್ತಾಪ ಪಟ್ಟು ಹೃತ್ಪೂರ್ವಕವಾಗಿ ಪ್ರಾಯಶ್ಚಿತ ಮಾಡಿಕೊಂಡರೆ ಘೋರವಾದ ಪಾಪವನ್ನು ಕೂಡ ನಾವು ತೊಳೆದುಕೊಳ್ಬಹುದು ಅಂತ ಹೇಳಿದ್ರು. ಅದಕ್ಕಾಗಿ ಅಹಲ್ಯೆಯನ್ನ ಕುರಿತು ಅಹಲ್ಯ, ಸೀತಾ, ತಾರ, ಮಂಡೋದರಿ, ದ್ರೌಪದಿ, ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ಹೇಳ್ತಾರ. ಅದಕ್ಕ ಈ 5 ಜನ ಸ್ತ್ರೀಯರನ್ನ ನಾವು ಸ್ಮರಿಸಿದ್ದಾದ್ರೆ ನಾವು ಮಾಡಿದಂತ ಪಾಪಗಳನ್ನ ಸಹ
ಕಳ್ಕೊಳ್ಬಹುದಂತೆ. ಅದಕ್ಕಾಗಿ ಈ ಐವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳ ಯಾವುವು, ಅವರು ಈ ಸ್ಥಾನದಲ್ಲಿ ಯಾಕಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ನಾವು ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ, ಇನ್ನ ಅವರು ಮೂವರು ಮಿಥಿಲಾ ನಗರದತ್ತ ಪ್ರಯಾಣ ಮಾಡಿ ಮಿಥಿಲಾ ನಗರವನ್ನ ತಲುಪಿ ಯಾವ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥ ವಿಷಯವನ್ನ ಮಕ್ಕಳೇ ನಾಳಿನ ದಿನ ತಿಳಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕಾಮನೆಗಳು.